ಒಂದು ಸುಂದರವಾದ ಪ್ರೇಮ ಕಥೆ. ಇದು ರಾಕೇಶ ಮತ್ತು ಸುಮಾಳ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಇದು ಕೇಳದೇ ಇರಬೇಡಿ, ಅಷ್ಟೊಂದು ಒಳ್ಳೆಯದಿದೆ. ನೋಡುವ ಕತೆ ಹೇಗಿದೆ ಅಂತ. ರಾಕೇಶ್ ಮತ್ತು ಸುಮಾ ಕಾಲೇಜಲ್ಲಿ ಓದ್ತಾ ಇದ್ದರು. ರಾಕೇಶ ಫೈನಲ್ ಇಯರ್ ಡಿಗ್ರಿ, ಹಾಗೆ ಸುಮಾ ಫಸ್ಟ್ ಪಿ ಯು ಸಿಗೆ ಮೊದಲು ಜಾಯ್ನ್ ಆಗ್ತಾ ಇದ್ದಾಳೆ ಅಷ್ಟೇ. ತುಂಬ ಸುಂದರವಾದ ಹುಡುಗಿ. ಯಾರು? ಸುಮಾ ತುಂಬಾ ಸುಂದರಿ. ರಾಕೇಶ ತುಂಬಾ ಸೈಲೆಂಟ್ ಹುಡುಗ, ತುಂಬ ಅಂದರೆ ತುಂಬ ಸೈಲೆಂಟ್, ಯಾರ ಸುದ್ದಿಗೂ ಹೋಗೋನಲ್ಲ. ಆದರೆ ಸುಮಾಳನ್ನು ಮೊದಲನೇ ಸಾರಿ ನೋಡಿ ಇವನಿಗೆ ತುಂಬ ಇಷ್ಟ ಆಗ್ತಾಳೆ. ಅವಳು ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಳೆ, ಅಂದರೆ ಅಷ್ಟು ಸುಂದರವಾಗಿರ್ತಾಳೆ ಅವಳು. ಇವನು ತುಂಬಾ ಸೈಲೆಂಟು, ಯಾರ ಹತ್ರನೂ ಜಾಸ್ತಿ ಮಾತಾಡೋದು ಇಲ್ಲ. ಅವನಾಯಿತು, ಅವನ ಕೆಲಸ ಆಯಿತು ಅಂದಿರೋ ಹುಡುಗ. ಹೇಗೋ ಪ್ರಪೋಸ್ ಮಾಡೇ ಬಿಡ್ತಾನೆ. ಯಾವಾಗ? ಅವನು ಮಾಡೋದು ಫಸ್ಟ್ ಪಿ ಯು ಸಿಲಲ್ಲ, ಸೆಕೆಂಡ್ ಪಿ ಯು ಸಿಗೆ ಅವಳು ಹೋದಾಗ. ಇವನಿಗಾಗ ಕೆಲಸ ಸಿಕ್ಕಿರ್ತದೆ, ಅಂದರೆ ಫೈನಲ್ ಇಯರ್ ಡಿಗ್ರಿ ಆಗಿ ಇವನು ಅದೃಷ್ಟ ಒಳ್ಳೆಯದಿದೆ, ಬೇಗನೆ ಸಿಕ್ಕಿರ್ತದೆ ಕೆಲಸ ಎಲ್ಲ. ಸೊ ಹಾಗಾಗಿ ಅದೇ ಕಾಲೇಜ್ಗೆ ಹೋಗಿ ಪ್ರಪೋಸ್ ಮಾಡಿರ್ತಾನೆ. ಅವಳಿಗೂ ಇವನ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಅಂದರೆ ಸೈಲೆಂಟ್ ಹುಡುಗ ಅಂತ. ಅವಳು ಒಪ್ಪಿಡ್ತಾಳೆ. ಸೌಂದರ್ಯದಲ್ಲಿ ಇವನು ಏನೂ ಕಡಿಮೆ ಇಲ್ಲ, ಇವನು ಸುಂದರವಾಗಿ ಇರ್ತಾನೆ. ಹಾಗೆ ಇಬ್ಬರು ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತದೆ. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿವಸ ಇವರೇ ಮಾತಾಡ್ಕೊಳ್ತಾರೆ, ಏನಿನ್ನು ಮುಂದೆ ನಮ್ಮ ಲೈಫಲ್ಲಿ ಅಂತ. ಆಗ ಇವನು ರಾಕೇಶ್ ಹೇಳ್ತಾನೆ, ನೋಡುವ, ನನಗೀಗ ಜಾಬ್ ಸಿಕ್ಕಿದ್ದಷ್ಟೇ ಅಲ್ವಾ, ಇನ್ನು 1 ವರ್ಷ ಹೋಗಲಿ, ಅದಾದ ನಂತರ ಮನೆಯಲ್ಲಿ ಹೇಳುವ ಅಂತ. ಹಾಗೆ 1 ವರ್ಷವೂ ಕಳೀತದೆ. ಇವಳ ಡಿಗ್ರಿ ಮುಗೀತದೆ. ಇವನಿಗೆ ಒಳ್ಳೆ ಜಾಬು, ಒಂದು 60-70 ಸಾವಿರದ ಜಾಬ್ ಇರ್ತದೆ ಇವನಿಗೆ. ಏನು ತಲೆ ಬಿಸಿ ಇಲ್ಲ ಅಲ್ಲ. ಮದುವೆ ವಯಸ್ಸು ಆಗ್ತಾ ಬಂತು, ಅದಕ್ಕೆ ಏನಾದರೂ ಮಾಡಿ ಹೇಳುವ ಮನೆಯಲ್ಲಿ ಅಂತ. ಆದರೆ ಈ ರಾಕೇಶನಿಗೆ ಉಂಟಲ್ಲ, ತುಂಬಾ ಧೈರ್ಯ ಕಮ್ಮಿ. ಇವನು ಸೈಲೆಂಟ್ ಅಲ್ಲ. ಇವನು ಲವ್ ಮಾಡಿದ್ದಾನೆ ಅಂತ ಹೇಳಿದರೆ ಯಾರೂ ನಂಬಲ್ಲ, ಅಷ್ಟೊಂದು ಸೈಲೆಂಟ್ ಹುಡುಗ. ಎಷ್ಟೇ ಸೈಲೆಂಟ್ ಆದರೂ ಪ್ರೀತಿ ಮಾಡಿದ ಮೇಲೆ ಹೇಳಲೇಬೇಕು ತಾನೆ ಮನೆಯಲ್ಲಿ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಅಂದರೆ ಇವನ ಅಪ್ಪ ತುಂಬಾ ಜೋರು, ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಹಾಗೆ ಇವನಿಗೆ ಆಗ ಪ್ಲ್ಯಾನ್ ಹೊಳಿತದೆ, ನಾನು ಯಾಕೆ ನನ್ನ ತಮ್ಮನಿಗೆ ಹೇಳಬಾರ್ದು ಅಂತ. ಇವರಿಬ್ಬರೇ ಗಂಡು ಮಕ್ಕಳು, ರಾಕೇಶ ಮಹೇಶ. ಮಹೇಶನಿಗೆ ಹೇಳುವ ಅಂತ ಹೋಗ್ತಾನೆ. ಆದರೆ ಮಹೇಶನ ಹತ್ರನೂ ಹೇಳಲಿಕ್ಕೆ ಇವನಿಗೆ ಧೈರ್ಯ ಇಲ್ಲ. ಹೋಗ್ತಾನೆ ಹೇಳಲಿಕ್ಕೆ. ಮಹೇಶ ಚಾಲು ಥರ ಟೈಪ್, ತುಂಬ ಸೈಲೆಂಟ್ ಏನಲ್ಲ ಅವನು, ಚಾಲು ಥರ. ಮಹೇಶನು ನಂಬಲ್ಲ ಅಂತ ಅವನಿಗೆ ಗೊತ್ತು, ಯಾಕಂದರೆ ರಾಕೇಶ ತುಂಬಾ ಸೈಲೆಂಟು. ಇಷ್ಟರವರೆಗೆ ಯಾವುದೇ ಒಂದು ಕಾಂಟ್ರವರ್ಸಿ ಆಗಲಿ, ಏನೇ ಆಗಲಿ, ಸ್ಕೂಲ್ ಡೇಸಿಂದ ಇಲ್ಲಿವರೆಗೂ ಎಂಥದೂ ಇಲ್ಲ. ಒಂದು ಲವ್ ಸ್ಟೋರಿ ಆಗಿರಲಿ, ಬೇರೆ ಯಾವುದೇ ಗಲಾಟೆ ಆಗಿರಲಿ, ಏನೂ ಇಲ್ಲ. ಅಂದರೆ ಅಷ್ಟೊಂದು ಸೈಲೆಂಟು ಹುಡುಗ. ಹೀಗೆ ಹೇಳೇ ಬಿಡೋಣಂತ ಮಹೇಶನ ಹತ್ರ ಮೊದಲು ಹೇಳ್ತಾನೆ. ಅವರು ತುಂಬ ಕ್ಲೋಸು ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ಈ ಲವ್ ಸ್ಟೋರಿ ಆ ಥರದ್ದೇನು ಹೇಳಿರಲಿಲ್ಲ. ಹೀಗೆ ಧೈರ್ಯ ಮಾಡಿ ಹೇಳೋಕ್ಕಿಂತ ಹೊರಡ್ತಾನೆ. ನಿನ್ನ ಹತ್ರ ಒಂದು ವಿಷಯ ಹೇಳಲಿಕ್ಕಿದೆ, ದಯವಿಟ್ಟು ಹೇಳಬೇಡ ಮಾತ್ರ, ನೀನು ನನ್ನ ಮರ್ಯಾದೆ ತೆಗಿಬೇಡ ಮಾರ್ರೆ, ಹೇಳಿ, ನಾವೊಂದು ವಿಷಯ ಹೇಳ್ತೇನೆ ನಿಂಗೆ ಅಂತ ಹೇಳ್ತಾನೆ. ಅದಕ್ಕೆ ಮಹೇಶ ಹೇಳ್ತಾನೆ, ಹೇಳು ಅಣ್ಣ, ಏನು ಹೇಳ್ತೀಯ ಹೇಳು, ನಾನು ಯಾರ ಹತ್ರನೂ ಹೇಳಲ್ಲ ಅಂತ ನಿಂಗೆ ಗೊತ್ತಲ್ವಾ ಅಂತ. ಹಾಗೆ ಧೈರ್ಯ ಮಾಡಿ ಹೇಳ್ತಾನೆ, ಹೀಗೀಗೆ ನನಗೆ ಸುಮಾ ಅನ್ನೋ ಹುಡುಗಿ ಲವ್ ಮಾಡ್ತಾಯಿದ್ದೇನೆ ಅಂತ. ಇವನಿಗೆ ಫುಲ್ಲು ಶಾಕು ಮಹೇಶನಿಗೆ, ಯಾಕಂದರೆ ನನ್ನ ಅಣ್ಣ ಲವ್ ಮಾಡ್ತಿದ್ದಾನ ಅಂತ. ಆದರೆ ಅಷ್ಟೊಂದು ಸೈಲೆಂಟ್ ಹುಡುಗ ಅಲ್ವಾ. ಸೊ ಇವನಿಗೆ ಫುಲ್ಲು ಶಾಕ್ ಆಗ್ತದೆ. ನೀನಾ ಅಣ್ಣ ಲವ್ ಮಾಡ್ತಿರೋದು, ನೀನೇನಾ ಅಂತ ಕೇಳ್ತಾನೆ. ಹೌದು ನಾನೇ ಕಣೋ, ಯಾಕೆ ನಾನು ಲವ್ ಮಾಡಬಾರ್ದ ಅಂತ ಕೇಳ್ತಾನೆ. ಅದಕ್ಕೆ ಹಾಗಲ್ಲ, ನಾನು ನೀನೇನೋ ಅರೇಂಜ್ ಮ್ಯಾರೇಜ್ ಆಗ್ತೀಯಾ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ, ಯಾರು ಹುಡುಗಿ, ಹೀಗೆ ಸುಮಾ ಅಂತ ಹೇಳ್ತಾನೆ. ಇವನು ಅದೇ ಕಾಲೇಜಲ್ಲಿ ಓದ್ತಿರ್ತಾನೆ. ಆ್ಯಕ್ಚುಲಿ ಸುಮಾ ಮತ್ತು ಮಹೇಶ ಒಂದೇ ಕ್ಲಾಸಲ್ಲಿ ಇದ್ದಿದ್ದು. ಓ, ನನ್ನ ಕ್ಲಾಸ್ಮೇಟ್ ಸುಮಾನಾ, ತುಂಬ ಕ್ಯೂಟ್ ಅಲ್ವಾ ಅವಳು ಅಂತ ಹೇಳ್ತಾನೆ. ಹೀಗೆ ತಮಾಷೆಯಾಗಿ ಮಾತಾಡ್ತಿರ್ತಾರೆ. ಆದರೆ ಇವರಿಗೆ ಮೇಯ್ನ್ ಹೆದರಿಕೆ ಏನಂದರೆ ಅಪ್ಪ ಅಂದರೆ ತುಂಬ ಸ್ಟ್ರಿಕ್ಟು. ಆದರೆ ರಾಕೇಶ ಅಂದರೆ ತುಂಬಾ ಪ್ರೀತಿ. ಮಹೇಶನದ್ದು ಅಷ್ಟೊಂದು ಆಗ್ತಿರಲಿಲ್ಲ, ಅವನು ಸ್ವಲ್ಪ ತರಲೆ ಥರ.
ಇವನು ತುಂಬ ಸೈಲೆಂಟ್ ಅಲ್ವಾ, ಹಾಗಾಗಿ ಅಪ್ಪನಿಗೆ ರಾಕೇಶ್ ಅಂದರೆ ತುಂಬಾ ಇಷ್ಟ. ಸೊ ಈ ರಾಕೇಶ ಲವ್ ಮಾಡಿದ್ದಾನೆ ಅಂದರೆ ಯಾರಿಗಾದರೂ ಒಂದು ಕ್ಷಣಕ್ಕೆ ಶಾಕೇ ಆಗಿಬಿಡುತ್ತೆ. ಈಗ ಅಪ್ಪನಿಗೆ ಹೇಗೆ ಹೇಳೋದು ಅನ್ನೋದೇ ಇವರಿಗೆ ಒಂದು ದೊಡ್ಡ ಪ್ರಶ್ನೆ. ಮೊದಲು ಎಲ್ಲರ ಮನೇಲಿ ಇದ್ದಿದ್ದೆ, ಮೊದಲು ತಾಯಿಗೇ ತಿಳಿಸೋದು, ಅದಾದಮೇಲೆ ಅಲ್ವಾ ಅಪ್ಪ. ಸೊ ತಾಯಿಗೆ ಹೇಗಾದರೂ ಮಾಡಿ ತಿಳಿಸುವ ಅಂತ ಪ್ಲ್ಯಾನ್ ಮಾಡ್ತಾರೆ. ಅಪ್ಪನಿಗೆ ಲವ್ ಅಂದ್ರೇ ಆಗಲ್ಲ. ಹೀಗೆ ತಾಯಿ ಫ್ಯಾಮಿಲಿಯಲ್ಲಿ ಆಗದಿದ್ದಕ್ಕೆ ಅವರು ಮದುವೆಗೇ ಹೋಗಿರಲಿಲ್ಲ, ಅದು ಇದೆ ಮುಂದೆ. ಹಾಗಾಗಿ ಇವರಿಗೆ ತುಂಬಾ ಹೆದರಿಕೆ ಆಗ್ತದೆ, ಹೇಗಪ್ಪ ಹೇಳೋದು ಅಪ್ಪಂತ್ರ ಅಂತ. ಸೊ ತಾಯಿ ಹತ್ರ ಹೇಳುವ ಅಂತ ಪ್ಲ್ಯಾನ್ ಮಾಡ್ತಾರೆ. ಇವರ ಅದೃಷ್ಟಕ್ಕೆ ಏನೋ ನೆಕ್ಸ್ಟ್ ಡೇ ತಂದೆ ಎಲ್ಲಿಗೋ ದೂರಿಗೆ ಹೋಗ್ತಾರೆ. ದೂರಿಗೆ ಅಂದರೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರೋದು, ಹಾಗೆ. ಅದು ಅಲ್ಲದೆ ಅವತ್ತು ಭಾನುವಾರ ಆಗಿರ್ತದೆ. ಇವರು ಸಿಕ್ಕಿರೋ ಚಾನ್ಸ್ ಬಿಡೋದು ಬೇಡ ಅಂತ ಹೇಳಿ ಅವತ್ತಿನ ದಿನ ಪ್ಲ್ಯಾನ್ ಮಾಡ್ತಾರೆ, ಅಂದರೆ ಸಂಡೇನೇ ಎಲ್ಲ ಹೇಳುವ ಅಂತ ನಾವು. ಹಾಗೆ ಇವನು ರಾಕೇಶ ಮತ್ತು ಮಹೇಶ ಸೇರಿ ಪ್ಲ್ಯಾನ್ ಮಾಡ್ತಾರೆ ಹೇಗೆ ಹೇಳೋದು ಅಮ್ಮನಿಗೆ ಅಂತ. ಹಾಗೆ ಹೀಗೆ ತಮಾಷೆಗೆಲ್ಲ ಹೇಳ್ತಿರ್ತಾರೆ. ಅಮ್ಮ, ರಾಕೇಶನಿಗೆ ವಯಸ್ಸಾಯ್ತಲ್ಲಮ್ಮ, ಇನ್ನು ಮದುವೆ ಮಾಡಲ್ವಾ ಅಂತ ಕೇಳ್ತಾನೆ ಮಹೇಶ. ಅದಕ್ಕೆ ಅಮ್ಮ ಹೇಳ್ತಾರೆ, ಮಾಡಬೇಕು ಕಣೋ, ಹುಡುಗಿ ಸಿಗಬೇಕಲ್ವಾ, ಅಪ್ಪನೂ ಅದೇ ಯೋಚನೆಯಲ್ಲಿದ್ದಾನೆ ಅಂತ. ಹೀಗೆ ಡೈರೆಕ್ಟಲ್ಲಿ ಅವನು ಲವ್ ಮಾಡ್ತಾನೆ ಅಂತ ಹೇಳಲಿಕ್ಕೆ ಮಹೇಶನಿಗೂ ಆಗ್ತಿಲ್ಲ, ಈ ಕಡೆ ರಾಕೇಶನಿಗೂ ಹೆದರಿಕೆ ಆಗ್ತಿದೆ. ಅಮ್ಮನ ಹತ್ರ ಕ್ಲೋಸ್ ಇದ್ದಾರೆ, ಆದರೂ ಮ್ಯಾಟ್ರಲ್ಲಿ ಲವ್ ಅಲ್ವಾ, ಸೊ ತುಂಬಾ ಹೆದರ್ತಾರೆ ಇಬ್ಬರು. ಹಾಗೆ ಮಹೇಶ ಒಂದು ಪ್ಲ್ಯಾನ್ ಮಾಡಿ ಒಂದು ಮೂವಿ ಇಡ್ತಾನೆ, ಅದು ಲವ್ ಸ್ಟೋರಿ ಮೂವಿನೇ. ಸೊ ಹೀಗೆ ನೋಡ್ತಾ ಇರಬೇಕಾದ್ರೆ ಮಹೇಶ ಹೀಗೆ ಹೇಳ್ತಾನೆ, ಅಮ್ಮ, ರಾಕೇಶ ಯಾರನ್ನಾದರೂ ಲವ್ ಮಾಡ್ತಿದ್ರೆ ಏನು ಮಾಡ್ತಿದ್ದೆ ಅಂತ. ಅದಕ್ಕೆ ಅಮ್ಮ ಹೇಳ್ತಾನೆ, ಅವ್ನು ಲವ್ ಮಾಡೋ ಚಾನ್ಸೇ ಇಲ್ಲ, ನನ್ನ ಮಗು ತುಂಬಾ ಪಾಪ ಅಂತ. ಇವರಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಹೀಗೆ ಮಹೇಶ ಕೇಳ್ತಾನೆ, ನಿಂಗೆ ಯಾವ ಥರ ಸೊಸೆ ಬೇಕಮ್ಮ ಅಂತ. ಅದಕ್ಕೆ ಅಮ್ಮ ಹೇಳ್ತಾಳೆ, ನನಗೆ ಸಂಸ್ಕಾರಿ ಹಾಗೆ ಹೀಗೆ ಅಂತೆಲ್ಲ ನಾನು ಹೇಳಲ್ಲ, ಆದರೆ ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳಲು ಆಗಿರಬೇಕು. ಆಗ ಮಹೇಶ ಹೇಳ್ತಾನೆ, ಅಮ್ಮ, ನನ್ನ ಕ್ಲಾಸಲ್ಲಿ ಒಬ್ಬಳಿದ್ಲು ಸುಮಾ ಅಂತ, ತುಂಬಾ ಒಳ್ಳೆ ಹುಡುಗಿ, ತುಂಬ ಪಾಪ ಅಂದರೆ ಅಣ್ಣನ ಥರಾನೇ ಡಿಟ್ಟೋ, ಒಂದೇ ಥರ ಇಬ್ಬರು, ಅವಳು ತುಂಬ ಸೈಲೆಂಟು ಅಂತ ಹೇಳ್ತಾನೆ. ಆಗ ಅಮ್ಮ ಹೇಳ್ತಾಳೆ, ನಿಂಗೆ ಗೊತ್ತಿರ್ತದೆ ಅವರು ಒಳಗೆಲ್ಲ ಹೇಗಿರ್ತಾರೆ ಅಂತ. ಇಲ್ಲಿ ಕಾಲೇಜಲ್ಲಿ ಸೈಲೆಂಟ್ ಇರ್ಬೋದು, ಮನೆಯಲ್ಲಿ ಜೋರಿದ್ದರೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲಮ್ಮ, ಅವಳು ತುಂಬಾ ಪಾಪ, ನಾನು ತುಂಬ ಅವಳ ಬಗ್ಗೆ ಕೇಳಿದ್ದೇನೆ, ಅವಳು ತುಂಬ ಸೈಲೆಂಟು ಹಾಗೆ ಹೀಗೆ ಅಂತ. ಅಣ್ಣನೂ ಅವಳನ್ನು ನೋಡಿದ್ದಾನೆ, ಅವಳು ತುಂಬಾ ಕ್ಯೂಟಾಗಿದ್ದಾಳೆ, ಅಣ್ಣನಿಗೂ ಇಷ್ಟ ಆಗ್ಬೋದು. ಅಲ್ಲಿ ರಾಕೇಶ ಇರಲ್ಲ. ಆಗ ರಾಕೇಶನಿಗೆ ಹೆದರು ಪುಕ್ಲ, ರಾಕೇಶ ಒಳಗೋಗಿ ಕೂತಿರ್ತಾನೆ, ಇಲ್ಲೇನಾಗುತ್ತೋ ಅಂತ ಅವನಿಗೆ ಅಲ್ಲಿ ಒಳಗೆ ಹೆದರಿಕೆ ಆಗಿರ್ತದೆ. ಆಗ ಅಮ್ಮ ಹೇಳ್ತಾಳೆ, ಅದೆಲ್ಲ ಯಾಕೀಗ, ಅಪ್ಪ ನೋಡ್ತಾರೆ ಅಂತ ಹೇಳಿದಾರಲ್ಲ, ಅವರೇ ನೋಡ್ಕೊಳ್ಳಿ ಬಿಡು, ನಿಂಗೆ ಯಾಕೆ ಟೆನ್ಷನು ಅಂತ. ಮಹೇಶನಿಗೂ ಅಣ್ಣ ಅಂದರೆ ತುಂಬಾ ಪ್ರೀತಿ. ಇಲ್ಲಿ ಅಮ್ಮ ಹೀಗೆ ಹೇಳಿದ್ದಕ್ಕೆ ಅವನಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಹೇಗಾದರೂ ಮಾಡಿ ಈಗ ಅಮ್ಮನ ಒಪ್ಪಿಸಲೇಬೇಕು ಅಂತ ಹೇಳಿ ಧೈರ್ಯದಲ್ಲಿ ಹೇಳೇ ಬಿಡ್ತಾನೆ, ಅಮ್ಮ, ರಾಕೇಶ ಸುಮಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಅಂತ. ಅಮ್ಮನಿಗೆ ಫುಲ್ ಶಾಕು. ಅಯ್ಯೋ ರಾಕೇಶ, ನೀ ಸುಳ್ಳು ಹೇಳ್ತಿದ್ಯಾ, ನೀನು ಮಾಡಿರೋ ಲವ್ವನ್ನು ಅವನಂತ ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಅಮ್ಮ, ನಿಜವಾಗ್ಲೂ ಅಣ್ಣ ಲವ್ ಮಾಡ್ತಿದ್ದಾನೆ, ನೀ ಬೇಕಿದ್ರೆ ಕೇಳು ಅವನನ್ನು ಕರೆದು ಅಂತ. ರಾಕೇಶನಿಗೆ ತುಂಬಾ ಹೆದರಿಕೆ ಆಗಿರ್ತದೆ, ಯಾಕಂದರೆ ಇವನೆಲ್ಲ ಅಲ್ಲಿ ಬಾಗಿಲಿನ ಹಿಂದೆ ಕೂತ್ಕೊಂಡು ಕೇಳ್ತಿರ್ತಾನೆ ಮಹೇಶ ಮತ್ತು ಅಮ್ಮ ಏನು ಮಾತಾಡ್ತಿರ್ತಾರೆ ಅಂತ. ಹೀಗೆ ರಾಕೇಶನಿಗೆ ತುಂಬಾ ಹೆದರಿಕೆ ಆಗ್ತದೆ, ಯಾಕಪ್ಪ ಇವನ್ ನನ್ನ ತಲೆ ಮೇಲೆ ಹಾಕಿದ್ದ, ಇವನಿಗೆ ಏನಾದರೂ ಮಾಡಿ ಹೇಳಲಿಕ್ಕಾಗಲಿಲ್ವಾ, ನನಗೆ ಗೊತ್ತಿಲ್ಲದೆ ಇರೋ ಥರ ಏನಾದರೂ ಹೇಳಲಿಕ್ಕಾಗಲಿಲ್ವಾ ಅಂತ. ಹೀಗೆ ಇವನು ಹೊರಗೆ ಬರಲೇಬೇಕಾಯಿತು. ಅಮ್ಮ ಕರೆದ್ರು, ಅಮ್ಮ ಕೇಳಿದರು ವಿಷಯ ಏನಪ್ಪ ಅಂತ. ಹೌದು ಅಂತೆಲ್ಲ ಹೇಳ್ದ, ಹೀಗೆ ವಿಷಯ, ಅವಳೀಗ ಡಿಗ್ರಿ ಎಲ್ಲ ಫೈನಲ್ ಇಯರ್ ಮುಗೀತು, ಹೇಗಾದರೂ ಮಾಡಿ ಅಪ್ಪನ ಒಪ್ಪಿಸು ಅಂತ. ಅಮ್ಮನ ಹೇಗಾದರೂ ಒಪ್ಪಿಸಿದ್ರು ಇಬ್ಬರು. ಅಮ್ಮನಿಗೆ ಖುಷಿನೂ ಆಗುತ್ತೆ, ಯಾಕಂದರೆ ಎಷ್ಟು ಸೈಲೆಂಟ್ ಆದರೂ ಒಂದು ಹುಡುಗಿನ ಅವನಿಗೆ ಒಳ್ಳೆ ಹುಡುಗಿನೇ ಹುಡುಕಿದ ಅಂತ. ಹಾಗೆ ಈಗ ಅಪ್ಪನ ಹೇಗೆ ಒಪ್ಪಿಸೋದು, ಅಪ್ಪ ಅಂತೂ 100% ಒಪ್ಪಲ್ಲ ಅಂತ ಗೊತ್ತು. ಅಂದರೆ ರಾಕೇಶನ ತಾಯಿಯ ತಮ್ಮ ಅವರು ಲವ್ ಮ್ಯಾರೇಜ್ ಆಗಿದ್ದು.
ಅವ್ರ ಮ್ಯಾರೇಜಿಗೆ ಇವರು ತಾಯಿನೇ ಕಳಿಸ್ಲಿಲ್ಲ, ಸ್ವಂತ ಅಕ್ಕನ್ನ ಮದುವೆಗೆ ಕಳಿಸ್ಲೇ ಇಲ್ಲ ಲವ್ ಅಂತ ಹೇಳಿಬಿಟ್ಟು. ಲವ್ ಮ್ಯಾರೇಜ್ ಅಂದರೆ ಅಷ್ಟು ಅಸಹ್ಯ ಅವರಿಗೆ, ಇಷ್ಟನೇ ಅಲ್ಲ. ಹಾಗೆ ತನ್ನ ಮಗನೇ ಈಗ ಲವ್ ಮಾಡಿದ್ದಾನೆ ಅಂತ ಹೇಳಿದರೆ 100% ಅವರು ತುಂಬಾ ಕೋಪ ಮಾಡ್ಕೊಳ್ತಾರೆ ರಾಕೇಶನ ಹತ್ರ. ರಾಕೇಶ ಅಂದರೆ ಅವರಿಗೆ ಪ್ರಾಣ. ಇವನೇ ಹೀಗೆ ಮಾಡಿದ್ದಾನಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗಿಬಿಡ್ತಾರೆ. ಅದು ಅಲ್ಲದೆ ಅವರು ತನ್ನ ಹೆಂಡತಿ ತಮ್ಮನಿಗೆ ಹೇಗೆ ಮುಖ ತೋರಿಸ್ತಾರೆ. ಅವರು ಅಕ್ಕನ್ನೇ ಕಳಿಸ್ಲಿಲ್ಲ, ತನ್ನ ಹೆಂಡತಿಯನ್ನು ಕಳಿಸ್ಲಿಲ್ಲ ಮದುವೆಗೆ, ಅವರೂ ಹೋಗಿಲ್ಲ, ಯಾರನ್ನೂ ಕಳಿಸ್ಲಿಲ್ಲ. ಅಂದರೆ ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಈಗ ಸ್ವಂತ ಮಗನ ಲವ್ ಮ್ಯಾರೇಜಿಗೆ ಒಪ್ಕೊಳ್ತಾರಾ? ಇಲ್ಲವೇ ಇಲ್ಲ. ಇದೆಲ್ಲ ಯೋಚನೆ ಮಾಡಿ ತಾಯಿಗೆ ತುಂಬಾ ಬೇಸರ ಆಗ್ತದೆ. ಅವರು ಅಳ್ತಾರೆ ಕೂತ್ಕೊಂಡು, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅಂದರೆ ರಾಕೇಶ ಅಂದರೆ ಅವರಿಗೂ ಪಂಚಪ್ರಾಣ. ಲವ್ ಮಾಡೋದೇನು ತಪ್ಪಲ್ಲ, ಒಂದು ಒಳ್ಳೆಯ ಹುಡುಗಿನೇ ಲವ್ ಮಾಡಿದ್ದಾನೆ. ಆದರೆ ಅದನ್ನು ಹೇಗೆ ತನ್ನ ಗಂಡನ ಹತ್ರ ಹೇಳಬೇಕು ಅಂತ ಅವರಿಗೂ ಗೊತ್ತಾಗ್ತಿಲ್ಲ. ಕೊನೆಗೆ ತನ್ನ ತಮ್ಮನಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹೀಗೀಗೆ ಅಂತೆಲ್ಲ ಹೇಳ್ತಾರೆ. ಅವರಿಗೂ ಶಾಕ್. ಮೊದಲು ರಾಕೇಶ ಮಾಡಿದಾನಲ್ಲ ಲವ್ ಅಂತ. ಅವರು ಮೊದಲು ಎಣಿಸಿದ್ದು ಮಹೇಶ ಅಂತ ಇವರು ಕಾಲ್ ಮಾಡಿ ಹೇಳಬೇಕಾದ್ರೆ. ಆದಮೇಲೆ ಗೊತ್ತಾಯಿತು ರಾಕೇಶನೇ ಲವ್ ಮಾಡಿದ್ದು ಅಂತ. ಲವ್ ಯಾರಿಗೆ ಬೇಕಾದರೂ ಆಗ್ಬೋದು ಅಂತ ಅವರು ಹೇಳ್ತಾರೆ. ಅದೇ ಸಹೋದರ, ಅವರು ಲವ್ ಮ್ಯಾರೇಜ್ ಆಗಿನೇ ಮದುವೆ ಆಗಿದ್ದಾರಲ್ಲ ಅದೇ ಸಹೋದರ. ಅದಾದ ನಂತರ ಒಂದು ಅಕ್ಕನಿಗೊಂದು ಪ್ಲ್ಯಾನ್ ಹೇಳಿಕೊಡ್ತಾರೆ, ಹೀಗೀಗೆ ಮಾಡೋಕ್ಕ ಅವರಿಗೆ ಗೊತ್ತಾಗಲ್ಲ ಹಾಗ ಅಂತ. ಸೊ ಅದೇ ರೀತಿ ಪ್ಲ್ಯಾನ್ ಏನು ಅಂತಂದರೆ, ಈ ಅನಿರುದ್ಧ ಯಾರಂದರೆ ರಾಕೇಶನ್ ತಾಯಿನ ತಮ್ಮ, ಅದೇ ಲವ್ ಮ್ಯಾರೇಜ್ ಆದವರು. ಅನಿರುದ್ಧ ಅವರು ಏನು ಮಾಡ್ತಾರೆ ಅಂದರೆ, ತನ್ನ ಅಕ್ಕನ ಗಂಡ, ಅದೇ ಅವರ ಭಾವನ ಗೆಳೆಯ ಒಬ್ಬರು ಇದ್ದಾರೆ, ಅವರಿಗೂ ಲವ್ ಮ್ಯಾರೇಜ್ ಅಂದರೆ ಇಷ್ಟನೇ. ಅವರ ಹತ್ರ ಹೋಗಿ ಹೇಳ್ತಾರೆ, ಹೀಗೀಗೆ ನಂಗೆ ಅಕ್ಕನ ಮಗ ರಾಕೇಶ ಲವ್ ಮಾಡಿದ್ದಾನೆ, ಹೇಗಾದರೂ ಮಾಡಿ ಅವನಿಗೀಗ ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಭಾವನಿಗೆ ಲವ್ ಮ್ಯಾರೇಜ್ ಅಂದರೆ ಆಗೋದೇ ಇಲ್ಲ. ಆ ಹುಡುಗಿನೂ ನಾನು ಕೇಳ್ಪಟ್ಟಿರೋ ಪ್ರಕಾರ ತುಂಬಾ ಒಳ್ಳೆಯ ಹುಡುಗಿ. ಸೊ ಹೇಗಾದರೂ ಮಾಡಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ನಾವು ಮದುವೆ ಮಾಡಿಸ್ಬೇಕಲ್ಲ ಅಂತ. ಈ ವಿಷಯ ಹೇಳ್ತಿರೋದು ಅನಿರುದ್ಧ ಅವರು ರಾಕೇಶನ ಅಪ್ಪನ ಕ್ಲೋಸ್ ಫ್ರೆಂಡಿಗೆ. ಅವರು ತುಂಬಾ ಕ್ಲೋಸ್ ಇದ್ದಾರೆ. ಹಾಗೆ ಅವರೇನಾದರೂ ಹೇಳಿದರೆ ರಾಕೇಶನ ತಂದೆ ಕೇಳ್ತಾರೆ ಅನ್ನೋ ಭರವಸೆ ಮೇಲೆ ಹೇಳ್ತಾರೆ ಹೀಗೀಗೆಲ್ಲ ವಿಷಯ ಅಂತ. ಹಾಗಾಗಿ ಅವರು ಒಪ್ಕೊಳ್ತಾರೆ ಸಪೋರ್ಟ್ ಮಾಡಲಿಕ್ಕೆ. ಸೊ ಹೋಗಿ ರಾಕೇಶನ ತಂದೆ ಹತ್ರ ಹೀಗೀಗೆ ಒಂದು ಸಂಬಂಧ ಇದೆ, ಸುಮಾ ಅನ್ನೋ ಹುಡುಗಿ ರಾಕೇಶನ ಥರನೇ ತುಂಬಾ ಸೈಲೆಂಟ್ ಇದ್ದಾಳೆ, ತುಂಬ ಒಳ್ಳೆಯ ಹುಡುಗಿ, ನೀನು ಒಪ್ಕೊಳ್ಳೇಬೇಕು ಮದುವೆಗೆ, ಇಂಥ ಸಂಬಂಧ ಬಿಟ್ಟರೆ ಬೇರೆ ಸಿಗಲ್ಲ ಅಂತ ಹೇಳ್ತಾರೆ. ಅವರು ತುಂಬ ಕ್ಲೋಸ್ ಇರೋದ್ರಿಂದ ಅವರು ನೋಡುವ, ಹಾಗಾದರೆ ನಾನು ಮನೆಯಲ್ಲೆಲ್ಲ ಕೇಳಿ ರಾಕೇಶನ ಹತ್ರ ಮಾತಾಡಿ ಹೇಳ್ತೇನೆ ಅಂತ ಹೇಳ್ತಾರೆ. ಹೀಗೆ ಮನೆಗೆ ಬರ್ತಾರೆ ಅಪ್ಪ. ರಾಕೇಶನನ್ನು ಕರೆದು ಹೀಗೀಗೆ ಹೇಳ್ತಾರೆ, ನೀನು ಈಗ ಮದುವೆಗೆ ವಯಸ್ಸಿಗೆ ಬಂದಿದ್ಯಾ, ನಿನಗೆ ಒಂದು ಮದುವೆ ಮಾಡಬೇಕಲ್ಲ. ರಾಕೇಶನಿಗಿಲ್ಲಿ ಕೈ ಕಾಲೆಲ್ಲ ನಡುಗ್ತಿರ್ತದೆ, ಏನು ಹೇಳ್ತಾರೆ ಅಪ್ಪ ಅಂತ. ಹಾಗೆ ಹೇಳ್ತಾರೆ, ಹೀಗೀಗೆ ಒಬ್ಬಳು ಸುಮಾ ಅಂತ ಹೇಳಲ್ಲ, ಒಬ್ಬಳು ಹುಡುಗಿ ಇದ್ದಾಳೆ, ಒಳ್ಳೆ ಹುಡುಗಿ, ನಿನ್ನ ಥರನೇ ಸೈಲೆಂಟು ಅಂತ ಕೇಳ್ಪಟ್ಟೆ. ಹಾಗಾಗಿ ನಿನಗೆ ಇಷ್ಟ ಅಂತಿದ್ದರೆ ನಾನು ಕಳಿಸ್ತೇನೆ, ಅವನ್ನ ಬರಲಿಕ್ಕೆ ಹೇಳ್ತೇನೆ ಅಂತ. ಹೀಗೆ ರಾಕೇಶ ಅಮ್ಮನ ಹತ್ರ ಹೋಗಿ ಹೇಳ್ತಾನೆ, ಹೀಗೀಗೆ ತುಂಬಾ ಖುಷಿಯಲ್ಲಿ ಹೇಳ್ತಾನೆ. ಅಂದರೆ ಇವನ್ ಪ್ರೀತಿಸಿರೋ ಹುಡುಗಿನೇ ಈಗ ಸಿಗ್ತಾಳೆ ಅನ್ನೋ 90% ಕಾನ್ಫಿಡೆನ್ಸ್ ಅವನಿಗೆ ಬರ್ತದೆ. ಸೊ ಹೇಳ್ತಾಳೆ, ಅಮ್ಮ ಹೀಗೀಗೆ ಹೇಳ್ತಾನೆ, ಹೀಗೀಗೆ ಅಮ್ಮ ಬರ್ತಾರೆ ಅಂತ, ಬರಲಿಕ್ಕೆ ಹೇಳು, ನಾನು ಒಪ್ಪಿದೆ ಅಂತ ಹೇಳು, ಅಪ್ಪ ಯಾವುದೇ ಹುಡುಗಿ ತೋರಿಸಿದ್ರು ನಾನು ಮದುವೆ ಆಗ್ತೇನೆ ಅಂತ ಹೇಳಿದೆ ಅಂತ ಹೇಳು ಅಂತ. ಸೊ ಅದೇ ರೀತಿ ಅಮ್ಮ ಅಪ್ಪನ ಹತ್ರ ಹೇಳ್ತಾಳೆ ಹೋಗಿ, ಆಯ್ತಂತೆ, ನೀವು ಯಾವುದೇ ಹುಡುಗಿನ ತೋರಿಸಿದ್ರು ಅವ್ನ ಮದುವೆ ಆಗೋಕ್ಕೆ ರೆಡಿ ಇದ್ದಾನೆ ಅಂತ. ಸೊ ಹಾಗಾಗಿ ಇವನವರ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ತಾರೆ, ನಾಳೆ ಹುಡುಗಿನ ನೋಡೋದಕ್ಕೆ ನಾವು ಹೋಗ್ತಾ ಇದ್ದೇವೆ, ಅವರ ಹತ್ರ ಹೇಳಿಬಿಡು ಅಂತ. ಸೊ ಹಾಗಾಗಿ ಹೋಗ್ತಾರೆ, ನೋಡ್ತಾರೆ, ತುಂಬಾ ಇಷ್ಟ ಆಗುತ್ತೆ. ಅಂದರೆ ಸುಮನ್ನ ಬಿಟ್ಟು ಬರೋ ಚಾನ್ಸೇ ಇಲ್ಲ, ಅವಳು ಅಷ್ಟೊಂದು ಸುಂದರವಾಗಿದ್ಲು, ಅವಳ ಗುಣವೂ ಅಷ್ಟೇ ಒಳ್ಳೆಯದಾಗಿತ್ತು. ಸೊ ಒಪ್ಪಿ ರಾಕೇಶನಿಗೆ ಅಂತೂ ಹೇಳೋದೇ ಬೇಡ, ಅಷ್ಟೊಂದು ಖುಷಿಯಲ್ಲಿರ್ತಾನೆ ರಾಕೇಶ ಮತ್ತು ಸುಮಾ. ರಾಕೇಶ ತನ್ನ ಮಾವನಿಗೆ ಕೃತಜ್ಞತೆಯನ್ನು ತಿಳಿಸ್ತಾನೆ, ತುಂಬಾ ಖುಷಿ ಪಡ್ತಾನೆ. ಯಾಕಂದರೆ ಮಾವ ತುಂಬಾ ಕಷ್ಟಪಟ್ಟಿರ್ತಾರೆ.
ಅಲ್ಲಿ ಸುಮನ ಫ್ಯಾಮಿಲಿಯನ್ನು ಒಪ್ಪಿಸಬೇಕು ಅಂದರೆ ಈ ಥರ ಹುಡುಗ ಇದ್ದಾನೆ ಅಂತೆಲ್ಲ ಹೇಳಿ, ಈ ಕಡೆ ಫ್ರೆಂಡಿಗೆ ಒಪ್ಪಿಸಿ ತನ್ನ ಭಾವನೆಗೆ ಹೇಳ್ಕೊಡ್ಬೇಕು ಹೀಗೀಗೆ ಅಂತೆಲ್ಲ ಹೇಳಿ ತುಂಬಾ ಕಷ್ಟಪಟ್ಟಿರ್ತಾರೆ. ಹೇಗಾದರೂ ಮಾಡಿ ಇಬ್ಬರನ್ನು ಒಂದು ಮಾಡಿಬಿಡ್ತಾರೆ. ರಾಕೇಶ ಮತ್ತು ಸುಮಾಳಿಗೆ ತುಂಬಾ ಖುಷಿಯಾಗತ್ತೆ. ಹೀಗೆ ಇಲ್ಲಿ ಹೀರೋ ಆದವನು ಯಾರು? ಮಹೇಶ ಅಂತೂ ತುಂಬಾ ಖುಷಿಯಲ್ಲಿರ್ತಾನೆ. ಇವನಿಗೂ ಗ್ರೀನ್ ಸಿಗ್ನಲ್ ಸಿಕ್ತಲ್ಲ ಅಂತ. ಯಾಕಂದರೆ ಇವನ ಸ್ಟೋರಿ ಬೇರೆಯೇ ಇದೆ. ಇವನು ಒಬ್ಬಳು ಹುಡುಗಿಯನ್ನು ಲವ್ ಮಾಡಿರ್ತಾನೆ. ಅದು ಅಣ್ಣನ ಹತ್ರ ಇಷ್ಟವರೆಗೆ ಇನ್ನೂ ಹೇಳಬೇಕು. ಇವರದ್ದೊಂದು ಲೈನ್ ಕ್ಲಿಯರ್ ಆಗಲಿ, ಆದಮೇಲೆ ಹೇಳ್ತೇನೆ ಅಂತ ಹೇಳಿ ಇಷ್ಟವರೆಗೆ ಹೇಳ್ದೆ ಇಟ್ಟಿರ್ತಾನೆ. ಹೀಗೆ ಸುಮಾ ಮತ್ತು ರಾಕೇಶನ್ ಎಂಗೇಜ್ಮೆಂಟ್ ಆಗುತ್ತೆ. ಇನ್ನು ಮದುವೆ ಆಗೋದೊಂದೇ ಬಾಕಿ. ಮಹೇಶನ್ ಸ್ಟೋರಿ ಬೇರೆಯೇ ಇದೆ. ಅದು ನೆಕ್ಸ್ಟ್ ಮುಂದಿನ ಕಥೆಯಲ್ಲಿ ಮಹೇಶ ಏನು ಮಾಡ್ದ, ಹೇಗೆಲ್ಲ ಪ್ಲ್ಯಾನ್ ಮಾಡಿ ಒಪ್ಪಿಸ್ದ ಅಂತ ಹೇಳ್ತೇನೆ ಮುಂದೆ. ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್. ನೋಡಿದ್ದಕ್ಕಾಗಿ ಧನ್ಯವಾದಗಳು.